ಏನದು? ಚುಕ್ಕಿ. ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಬ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು ಕೆಲಸ ಅಂದರೆ ನನ್ನ ಪಾಟ್ಗಳಿಗೆಲ್ಲ ನೀರು ಹಾಕೋದು, ಹಾಗೆ ಹೂವು ಬಿಟ್ಟಿರುತ್ತೆ ಅದನ್ನು ಕಿತ್ತು ದೇವ್ರಿಗೆ ಇಡ್ತೀನಿ, ರೆಡಿ ಮಾಡ್ತೀನಿ. ಹಾಗೆ ನನ್ನ ಬೆಳಗಿನ ಕಾಫಿ ಕೂಡ ರೆಡಿ ಆಯಿತು. ಹಾಗೆ ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ತಾ ಇದ್ದೆ. ನನಗೆ ಕಣ್ಣು ಸುತ್ತ ಕಪ್ಪಿದೆ ತುಂಬ, ಹಂಗಾಗಿ ಕೊಬ್ಬರಿ ಎಣ್ಣೆಗೆ ಬೀಟ್ರೋಟ್ನ ಹಾಕಿ ಚೆನ್ನಾಗಿ ಆಯಿಲ್ ಮಾಡ್ಕೊಂಡು ಹಚ್ಕೊಳ್ತಾ ಇದ್ದೀನಿ. ಹಾಗೆ ಇವ್ರನ್ನ ನೆಲ್ಪರು ನನ್ನ ಮಗಳು ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ತಿಂಡಿ ಮಾಡೋಕ್ಕೆ. ನನ್ನ ಮಗಳಿಗೆ ಇಷ್ಟ ಅಂತ ಪಡ್ಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಅವಳಿಗೆ ತುಂಬ ಇಷ್ಟ, ಸಾಸ್ ಜೊತೆಗೆ ಅವಳಿಗೆ ತಿನ್ನೋಕೆ ತುಂಬ ಇಷ್ಟಪಡ್ತಾಳೆ, ಹಾಗಾಗಿ ಅವಳಿಗೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಾನು ನಮಗೆ ತಿಂಡಿಗೆ ನುಗ್ಗೆ ಸೊಪ್ಪಿಂದು ರೈಸ್ ಬಾತ್ ರೆಡಿ ಮಾಡಿಕೊಂಡೆ. ತುಂಬ ಈಸಿಯಾಗಿ ಕ್ವಿಕ್ಕಾಗುತ್ತೆ, ಏನಿಲ್ಲ ತರಕಾರಿ ಪಲಾವ್ ಥರನೇ. ತರಕಾರಿ ಸ್ವಲ್ಪ ಕಡಿಮೆ ಹಾಕಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹಾಗೆ ನನ್ನ ಮಕ್ಳಿಗೋಸ್ಕರ ಪಪ್ಪಾಯಿ ಜ್ಯೂಸ್ನು ಕೂಡ ರೆಡಿ ಮಾಡಿಕೊಂಡೆ. ಯಾವಾಗಲೂ ತಿನ್ನೋಕ್ಕೆ ಕಟ್ ಮಾಡಿ ಕೊಡ್ತೀನಿ, ಜ್ಯೂಸ್ ಕೂಡ ಇವಾಗ ರೆಡಿ ಮಾಡಿ. ಹಾಗೆ ನನ್ನ ಹಸ್ಬೆಂಡ್ಗೆ ರಸಾಯನ ಮಾಡಿಕೊಟ್ಟೆ. ಸ್ವಲ್ಪ ಹಲಸಿನಕಾಯಿ ಇತ್ತು, ಹಾಗಾಗಿ ಅದರಿಂದ ರಸಾಯನ ಮಾಡಿಕೊಟ್ಟೆ. ಪೂಜೆ ಮಾಡ್ತಾಯಿದ್ದಾರೆ ಅವರು. ಪೂಜೆ ಆದ ತಕ್ಷಣ ತಿಂತಾರೆ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮನೆ ಹತ್ರ ರೋಸಿಂದು ಗಿಡ ಎಲ್ಲ ಮಾಡ್ಕೊಂಡು ಬಂದಿದ್ದರು, ಅದನ್ನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತುಂಬ ಚೆನ್ನಾಗಿತ್ತು ರೋಸ್ಗಳು, ಆದರೆ ನಾನು ತಗೊಂಡಿಲ್ಲ. ನಮ್ಮ ಮನೇಲಿ ಇರೋದ್ರಿಂದ ನಾನು ತಗೊಂಡಿಲ್ಲ. ನನ್ನ ಮಗಳು ಹಾಗೆ ಆಟ ಆಡ್ತಾಯಿದ್ಲು. ನೀವು ಹೇಳಿ, ಎಲ್ಲಿಗೆ ಹೋಗ್ತಿರೋದು? ಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಧರ್ಮಪತ್ನಿ ಮತ್ತು ನನ್ನ ಎರಡನೇ ಮಗಳು. ಎಲ್ಲಿಗೆ ಹೋಗ್ತಿರೋದು? ದೇವಸ್ಥಾನ. ಅಮಾವಾಸ್ಯೆ ಇರೋದ್ರಿಂದ ಎಷ್ಟು ರಶ್ ಇದೆ ಅಂದರೆ ಆಚೆಯಿಂದ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟೊಂದು. ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಆ್ಯಡ್ ಮಾಡಿದ್ದೀನಿ. ತುಂಬ ರಶ್ ಇತ್ತು, ತುಂಬ ಜನ ಬಂದಿದ್ದರು. ಏಕೆಂದರೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಬಂದಿದ್ದಲ್ಲ, ಆಷಾಢ ಶುರು ಆಗೋಕ್ಕಿಂತ ಮುಂಚೆ ಒಂದು ಅಮಾವಾಸ್ಯೆ ಬರುತ್ತೆ. ಆ ಅಮಾವಾಸ್ಯೆಗೆ ಎಲ್ಲರೂ ಬರ್ತಾರೆ ತುಂಬ, ಹಂಗಾಗಿ ತುಂಬ ರಶ್ ಇತ್ತು. ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಇರುತ್ತಲ್ವ. ನಾವು 200 ರುಪೀಸ್ದು ಟಿಕೆಟ್ ತೊಗೊಂಡು ಹೋದ್ವಿ, ಹಂಗಾಗಿ ಬೇಗ ದರ್ಶನ ಆಯಿತು.
ಚುಕ್ಕಿ ಚುಕ್ಕಿ ನಡ್ಕೊಂಡು ಹೋಗು.